The second type is 1 into 2, 2 into 3, 3 into 4. This is the second category. Third category is 2 power n is less than n square. It's another category, correct? So, more variety of problem nanu last class al ಮಾಡಿದೀವಿ. ಇವಾಗ third category ನಾನು ಏನು ಹೇಳಿದೀನಿ ಅದನ್ನೇ ಕಂಟಿನ್ಯೂ ಮಾಡೋಣ, ರೈಟ್? ಹಾಗಾದ್ರೆ ಇವತ್ತು ಸ್ವಲ್ಪ ಯುನೀಕ್ ಪ್ರಾಬ್ಲಮ್, ರೈಟ್? ಕರೆಕ್ಟ್ ಆಗಿ ಗಮನಿಸಬೇಕು, ಕೇರ್ಫುಲ್ ಆಗಿ ಪ್ರತಿಯೊಂದು ಸ್ಟೆಪ್ ನೀವು ಯೋಚನೆ ಮಾಡಿ, ಈಸಿ ಆಗಿದೆ, ಆರಾಮಾಗಿ ಮಾರ್ಕ್ಸ್ ನ ಜೈಬಿ ಹಾಕೊಬಹುದು, ರೈಟ್? So now take the problem on mathematical induction, right? Now start working. I mean, take the first problem. Take the first problem. Prove by mathematical induction. Prove by a mathematical induction. Prove by a mathematical induction. N factorial is greater than or equal to 2 power n minus 1 for all integers. For all integers, n is greater than or equal to 1. Prove by a mathematical induction. Prove by a mathematical induction, right? N factorial is greater than or equal to a 2 power n minus 1. For all integer, n is greater than or equal to 1, right? And this has to true for n is greater than or equal to 1, right? ನೀವು n ಗೆ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಟ್ರೆ ಈ ಈಕ್ವೇಶನ್ ಟ್ರೂ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ಹಾಗಾದ್ರೆ ಇದನ್ನ ಪ್ರೂವ್ ಮಾಡೋಣ. ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರೂವ್ ಮಾಡಬಹುದು ಅಂತ ಕರೆಕ್ಟ್ ಆಗಿ ನೋಡಿ. ನಾವು ಆಸ್ ವಿ ನೋ, ಫಸ್ಟ್ ಸ್ಟೆಪ್ ಇಸ್ ಬೇಸಿಸ್ ಸ್ಟೆಪ್, right? Now before going to basis step, before going to induction hypothesis, I have to tell some properties, right? That property will be used in this problem, right? ಕೆಲವು ಪ್ರಾಪರ್ಟಿ ನಾನು ಹೇಳ್ತೀನಿ, ಆ ಪ್ರಾಪರ್ಟಿನ ನೀವು ಈ ಪ್ರಾಬ್ಲಮ್ ಅಲ್ಲಿ ಬರುವಾಗ ಯೂಸ್ ಮಾಡ್ತೀರಾ, ರೈಟ್? ನಾನು ಮುಂಚೆನೆ ಹೇಳ್ತಾ ಇದ್ದೀನಿ, ರೈಟ್? ದಟ್ ಪ್ರಾಪರ್ಟಿ ಈಸ್, ಡೋಂಟ್ ಟೇಕ್, ಕರೆಕ್ಟ್ ಆಗಿ ಗಮನಿಸಿ ಅಷ್ಟೇನೆ, ರೈಟ್? ದ ಪ್ರಾಪರ್ಟಿ ಈಸ್ 2 ಪವರ್ k minus 1. ಡೋಂಟ್ ಟೇಕ್, ಇದನ್ನ ಮುಂಗಡೆ ಬರುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಬರುತ್ತೆ, ರೈಟ್? ಇದನ್ನ ಹಾಗೆ ಗಮನಿಸಿ, ಇಲ್ಲ ಅಂದ್ರೆ ಸೈಡ್ ಅಲ್ಲಿ ಬರ್ಕೊಳ್ಳಿ. 2 ಪವರ್ k minus 1 into 2 power 1. 2 power k minus 1 into 2 power 1 ಏನ್ ಸಿಗುತ್ತೆ ಹೇಳ್ತೀರಾ ನೋಡೋಣ, ರೈಟ್? ಅಬ್ಸರ್ವ್ ಮಾಡಿ, 2 ಬೇಸ್ ಸೇಮ್ ಇದೆ, ಪವರ್ ನೋಡಿ k minus 1 ಪ್ಲಸ್ 1 ಆಗುತ್ತಲ್ವಾ, ಅವಾಗ ಏನಾಗುತ್ತೆ, k ಉಳ್ಕೊಳ್ಳುತ್ತಲ್ವಾ, ಪವರ್ ಆಡ್ ಮಾಡ್ಬೇಕಲ್ವಾ, ನೋಡಿ ಬೇಸ್ ಸೇಮ್ ಇದೆ, 2 ಹಾಗೆ ಬರ್ಕೊಳ್ಳಿ, ಪವರ್ ಏನಿದೆ ಪವರ್ ನ ಆಡ್ ಮಾಡ್ಬೇಕು, ರೈಟ್? ಸೊ k minus 1 ಪ್ಲಸ್ 1 ಆಗುತ್ತಲ್ವಾ ಪವರ್, ದಿಸ್ ಇಸ್ ಅಂಡ್ ದಿಸ್ ಒನ್, ಏನ್ ಸಿಗುತ್ತೆ ನಿಮಗೆ? 2 ಪವರ್ k ಸಿಗುತ್ತೆ ಅಲ್ವಾ, ಪ್ಲಸ್ 1 minus 1 ಕ್ಯಾನ್ಸಲ್. ಸೊ ದಿಸ್ ಇಸ್ ಅನದರ್ ಪ್ರಾಪರ್ಟಿ. 2 power k minus 1 into 2 power 1, what you will get? 2 power k. ನೆನ್ಪಿಟ್ಕೋತೀರಾ? ಈ ಸ್ಟೆಪ್ ಅನ್ನ ನೀವು, ರೈಟ್, ಮುಂದೆ ಈ ಪ್ರಾಬ್ಲಮ್ ಅಲ್ಲಿ ಬರ್ತಾ ಬರ್ತಾ ಯೂಸ್ ಮಾಡ್ತೀರಾ, ಗೊತ್ತಾಗುತ್ತೆ ನಿಮ್ಗೆ. ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಅಷ್ಟೇ, ರೈಟ್? ಸೈಡ್ ಅಲ್ಲಿ ಬರ್ಕೊಳ್ಳಿ ಇದನ್ನ, ರೈಟ್? ಹಾಗಾದ್ರೆ ಬೇಸ್ ಸೇಮ್ ಇದ್ದಾಗ ಏನ್ ಮಾಡ್ಬೇಕು? ಪವರ್ ಅನ್ನ ಆಡ್ ಮಾಡ್ಬೇಕು, k minus 1 and plus 1. Right? K minus 1 plus 1 you will get k. Okay. So remember this. Now another property is still I have not started the problem. These are the properties we will use in this problem. So the next property is k plus 1, right, is obviously greater than, k plus 1 is obviously greater than 2, correct? K plus 1 is obviously greater than or equal to 2
for all k is greater than or equal to 1. Correct? ಈ ಈಕ್ವೇಶನ್ ನ ಗಮನಿಸಬೇಕು. k plus 1 ಅನ್ನೋದು 2 ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಇಂಟ್ರೂ ಆಗುತ್ತೆ? k ಗೆ ನೀವು 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಟ್ಟಾಗ. ರೈಟ್? ಹಾಗಾದ್ರೆ ನೋಡೋಣ ಈ ಈಕ್ವೇಶನ್ ಟ್ರೂ ಇದೆಯೋ ಅಲ್ವಾ ಅಂತ. k ಗೆ ನೀವು 1ಕ್ಕಿಂತ ಜಾಸ್ತಿ ಕೊಡಬೇಕು ವ್ಯಾಲ್ಯೂ, ನೆನ್ಪಿಟ್ಕೊಳ್ಳಿ. ರೈಟ್? k ಗೆ 1 ಕೊಡೋಣ, ಏನ್ ಸಿಗುತ್ತೆ ನೋಡಿ. 1 plus 1 2. 2 is greater than or equal to 2. True ಅಲ್ವಾ? k ಗೆ 1ಕ್ಕಿಂತ ಜಾಸ್ತಿ ಕೊಡಬೇಕು. ನಾನು ಫಸ್ಟ್ ಏನ್ ಮಾಡಿದೆ? 1 ಕೊಟ್ಕೊಂಡೆ. ಈಕ್ವಲ್ ಇದೆ ಅಲ್ವಾ? ಈಗ k 2 ಕೊಡೋಣ. ಏನ್ ಬರುತ್ತೆ ನೋಡಿ. k 2 ಕೊಟ್ರೆ 2 plus 1 3. 3 is greater than or equal to 2. k ಗೆ 2 ಕೊಡಿ. This is also true. Correct? So this equation is true, right? For all k is greater than or equal to 1. ಅಂದ್ರೆ k ಗೆ ನಾವು 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಟ್ಟಾಗ ಈ ಈಕ್ವೇಶನ್ ಏನಾಗುತ್ತೆ? ಟ್ರೂ ಆಗುತ್ತೆ. ಹಾಗಾದ್ರೆ 1 ನಿಮ್ಮ ತಲೆಲಿರ್ಲಿ. 2 ಜಾಗದಲ್ಲಿ ಏನ್ ಬರೀಬಹುದು ನೀವು? k plus 1 ಬರೀಬಹುದು. ಈಕ್ವಲ್ ಇದೆ ಅಲ್ವಾ ಇಲ್ಲಿ? ನೆನ್ಪಿಟ್ಕೋತೀರಾ? ಈ ಪ್ರಾಬ್ಲಮ್ ಅಲ್ಲಿ 2 ಎಲ್ಲೋ ಬರುತ್ತೆ, ಯಾವ್ದೋ ಸ್ಟೆಪ್ ಅಲ್ಲಿ 2 ಬರುತ್ತೆ. 2 ಜಾಗದಲ್ಲಿ ನಾನು ಏನ್ ಬರೀತೀನಿ? k plus 1 ಬರೀತೀನಿ. ಯಾಕೆ? ಈಕ್ವಲ್ ಇದೆ ಅಲ್ವಾ ಇಲ್ಲಿ? ಮತ್ತೆ ಈಕ್ವೇಶನ್ ಟ್ರೂ ಆಗ್ತಿದೆ ಅಲ್ವಾ? k ನೀವು ಯಾವ ವ್ಯಾಲ್ಯೂ ಕೊಟ್ರು ಇದು ಟ್ರೂ ಆಗುತ್ತೆ. ಬರ್ಕೋತೀರಾ? ರೈಟ್? ಸೈಡ್ ಅಲ್ಲಿ ಬರ್ಕೋಬೇಕು. ಹಾಗಾದ್ರೆ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಇನ್ ದ ಪ್ಲೇಸ್ ಆಫ್ 2 ಐ ಕ್ಯಾನ್ ರೈಟ್ k plus 1. 2 ಅನ್ನೋ ಜಾಗದಲ್ಲಿ ನಾನು ಏನ್ ಬರೀಬಹುದು? k plus 1 ಅಂತ ಬರೀಬಹುದು. ಯಾಕೆ ಅಂದ್ರೆ ಇಲ್ಲಿ ಈಕ್ವಲ್ ಇದೆ ನೋಡಿ. ಹಾಗಾಗಿ ರೈಟ್? ನೆನ್ಪಿಟ್ಕೋತೀರಾ? ರೈಟ್? ನೀವೇ ಹೇಳ್ಬೇಕು ನನಗೆ ನೆಕ್ಸ್ಟ್. k plus 1 ಜಾಗದಲ್ಲಿ ಅಥವಾ 2 ಜಾಗದಲ್ಲಿ ಏನ್ ಬರೀಬಹುದು? k plus 1 ಬರೀಬಹುದು. This equation is true for k is greater than or equal to 1. ಅಂದ್ರೆ ಈ ಈಕ್ವೇಶನ್ ಟ್ರೂ ಆಗತ್ತೆ ಯಾವಾಗ ಅಂದ್ರೆ k ಗೆ ನೀವು 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಟ್ಟಾಗ. ನೆಕ್ಸ್ಟ್ ಪ್ರಾಪರ್ಟಿ. ಈ ಎಲ್ಲ ಪ್ರಾಪರ್ಟಿನ ನೀವು ನೆಕ್ಸ್ಟ್ ಯೂಸ್ ಮಾಡ್ತೀರಾ. ಈ ಪ್ರಾಬ್ಲಮ್ ಇನ್ನು ನಾನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡ್ತಾ ನೀವು ಪ್ರಾಬ್ಲಮ್ಸ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಹೋಗ್ತೀರಾ. ರೈಟ್? ನಾವು ನೆಕ್ಸ್ಟ್ ಪ್ರಾಪರ್ಟಿ k into or k plus 1 into, or else you can write k factorial into k plus 1. You will get k plus 1 factorial. Right? ಸ್ವಲ್ಪ ಕಷ್ಟ ಅನ್ಸ್ಬೋದು, ಕರೆಕ್ಟ್ ಆಗಿ ನೋಡಿ, ಈಸಿ ಇದೆ. k factorial into k plus 1 ನಾವೇನಂತ ಬರೀಬಹುದು? k plus 1 factorial ಅಂತ ಬರೀಬಹುದು. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3 factorial into 4. k ಜಾಗದಲ್ಲಿ ನಾನು ಏನ್ ಕೊಟ್ಟಿದ್ದೀನಿ? 3 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. k ಜಾಗದಲ್ಲಿ 3 ಇದೆ ಅಲ್ವಾ? ಸೊ 3 factorial into 3 plus 1 4. This can be written as 4 factorial. 4 ಅಂದ್ರೆ ಇಲ್ಲಿ k plus 1 ಅಲ್ವಾ? ರೈಟ್? 4 ಅಂದ್ರೆ k plus 1 ಅಲ್ವಾ? 3 ಅಂದ್ರೆ ಏನು? k factorial. So k factorial into k plus 1 we can write k plus 1 factorial. Right? ನೆನ್ಪಿಟ್ಕೊಳ್ಳಿ, k factorial into k plus 1 ಏನ್ ಬರೀಬಹುದು? k plus 1 factorial ಅಂತ ಬರೀಬಹುದು. ಎಕ್ಸಾಂಪಲ್ ಬರ್ಕೊಳ್ಳಿ. 3 factorial into 4. 3 factorial ಅಂದ್ರೆ k factorial. k plus 1 ಅಂದ್ರೆ 4. So 3 factorial into 4 we can write 4 factorial. Okay? Remember this property. ನೆನ್ಪಿಟ್ಕೋತೀರಾ? k factorial k plus 1 ಬಂತು ಅಂದ್ರೆ ಅದು k plus 1 factorial ಆಗಿರುತ್ತೆ.
ಇಲ್ಲಿ ಫ್ಯಾಕ್ಟೋರಿಯಲ್ ಇರೋದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಅಷ್ಟೇ. ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ ಕೆಳಗಡೆ, ಅರ್ಥ ಆಗುತ್ತೆ. ಎಕ್ಸಾಂಪಲ್ 3 factorial into 4 is 4 factorial. 4 factorial ಅಂದ್ರೆ ಏನಿಲ್ಲಿ k plus 1 factorial. Right? This is k factorial into k plus 1 factorial. K factorial into k plus 1 factorial. You will get what? K plus 1 factorial. K factorial into k plus 1. What you will get? K plus 1. Right? ನೆನ್ಪಿಡ್ಕೊಳ್ಳಿ, ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ಇದೇ ಕ್ರೂಷಿಯಲ್ ಸ್ಟೆಪ್. K factorial into k plus 1. We can write k plus 1 factorial. ಅಂದ್ರೆ ಈ ಜಾಗದಲ್ಲಿ ನೀವೇನ್ ಬರೀಬಹುದು? ಇದನ್ನ ಬರೀಬಹುದು. So take this property. ಲೆಫ್ಟ್ ಅಲ್ಲಿ ಬರ್ಕೋಬೇಕು. ಇನ್ನು ಸ್ಟಾರ್ಟ್ ಮಾಡಿದ ನನ್ನ ಪ್ರಾಬ್ಲಮ್. ಈ ಸ್ಟೆಪ್ಸ್ ಮುಂದೆ ಬರುತ್ತೆ, ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ. ರೈಟ್, ಈ ಸ್ಟೆಪ್ಸ್ ಮುಂದೆ ಬರುತ್ತೆ, ಹಾಗಾಗಿ ಈಗಲೇ ಬರೀತಾ ಇದ್ದೀನಿ. ಇನ್ನು ನಾನು ಪ್ರಾಬ್ಲಮ್ ಶುರು ಮಾಡಿಲ್ಲ. ಪ್ರಾಬ್ಲಮ್ ಇಲ್ಲಿದೆ, n factorial is greater than or equal to 2 power n minus 1 ಅಂತ ಪ್ರೂವ್ ಮಾಡಬೇಕು. ಫಾರ್ ಆಲ್ n is greater than or equal to 1 using mathematical induction. ಬರ್ಕೊಳ್ಳಿ, ಇದು k factorial into k plus 1 ಜಾಗದಲ್ಲಿ ಏನ್ ಬರೀಬಹುದು? k plus 1 factorial ಅಂತ ಬರೀಬಹುದು. Okay, now we start the problem. Basic step, solution. Basic step. ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನ, ರೈಟ್, ನಾವು ಅದರ ಪೂಜೆ ಶುರು ಮಾಡೋದು ಎಲ್ಲಿಂದ? ಬೇಸಿಸ್ ಸ್ಟೆಪ್ ಇಂದ ನಾವು ಪೂಜೆ ಶುರು ಮಾಡ್ತೀವಿ. ಹಾಗಾದ್ರೆ ಆ ಪೂಜೆನಲ್ಲಿ ಏನ್ ಹೇಳುತ್ತೆ? ಅದ್ರ ಬೇಸಿಸ್ ಸ್ಟೆಪ್ ಅಲ್ಲಿ ನಮಗೆ ಏನ್ ಹೇಳುತ್ತೆ? ವಿ ನೀಡ್ ಟು ಪ್ರೂವ್ s of 1 is true. Prove that s of 1 is true. ಸುಮ್ನೆ s of 1 ಅಂತ ಕಣ್ಣು ಮುಚ್ಕೊಂಡು ನಾನು ಬರ್ದಿಲ್ಲ, ರೈಟ್. s of 1 ಬರೆಯೋದಕ್ಕೆ ಕಾರಣ ಇದೆ. ಏನ್ ಕಾರಣ ಅದು? ಇಲ್ಲಿ ನೋಡಿ, n is greater than or equal to 1 ಇದೆ. ಇದು ಇಂಪಾರ್ಟೆಂಟ್. n ಜಾಗದಲ್ಲಿ ನೀವು 1 ಅನ್ನ ಕೊಡಬಹುದು ಅಂತ, ಅಥವಾ 1ಕ್ಕಿಂತ ಜಾಸ್ತಿ ಕೊಡಬಹುದು ಅಂತಲ್ವಾ, ರೈಟ್. n is greater than. ಇದು ಇಂಪಾರ್ಟೆಂಟ್. ಬೇಸಿಸ್ ಸ್ಟೆಪ್ ಮಾಡ್ಬೇಕಾದ್ರೆ ಹುಷಾರಾಗಿರಿ ಸ್ಟೂಡೆಂಟ್ಸ್. ಇದನ್ನ ನೋಡ್ಬೇಕು ನೀವು, ಇದನ್ನ ಕರೆಕ್ಟ್ ಆಗಿ ಗಮನಿಸಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾನೆ? n ಅನ್ನೋದು 1ಕ್ಕಿಂತ ಜಾಸ್ತಿ ಇದೆ ಅಥವಾ 1 ಇರಬಹುದು ಅಂತ ಕೊಟ್ಟಿದ್ದಾನಲ್ವಾ. ಸೊ ಹಾಗಾಗಿ s of 1 ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ s of 2 ತಗೋಬೇಕು, ರೈಟ್. ಸೊ ಹಾಗಾಗಿ ಕರೆಕ್ಟ್ ಆಗಿ ಗಮನಿಸಬೇಕು ಪ್ರಾಬ್ಲಮ್ ಅನ್ನ. n is greater than or equal to 1 ಇದೆ. ಸೊ ಪ್ರೂವ್ ದಟ್ s of 1 is true. n ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ ಕೆಲಸ ಮುಗಿದಾಗೆ, ರೈಟ್. ಹಾಗಾದ್ರೆ n ಜಾಗದಲ್ಲಿ 1 ಹಾಕೋಣ, ರೈಟ್. So 1 factorial is greater than or equal to 2 power 1 minus 1, isn't it? Now n ಜಾಗದಲ್ಲಿ 1 ಹಾಕಿದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಹಾಗಾದ್ರೆ ಈ ಈಕ್ವೇಶನ್ ಟ್ರೂ ಆಗತ್ತಾ ಚೆಕ್ ಮಾಡೋಣ ಅಷ್ಟೇನೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತಿಲ್ಲ, ಈ ಈಕ್ವೇಶನ್ ಟ್ರೂ ಆಗ್ಬೇಕು. ನೋಡೋಣ, 1 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 1 ಅಲ್ವಾ? ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಪವರ್ 0. 1 minus 1 0. 1 is greater than or equal to anything to the power 0 is always 1. ಯಾವ ನಂಬರ್ ತಲೆ ಮೇಲೆ 0 ಇದ್ರೆ ಅದು 1 ಆಗುತ್ತೆ. 3 power 0 is 1, 4 power 0 is 1. So true alwa? 1 is greater than or equal to 1 is true. Therefore s of 1 is true for ivrun mariyangiಲ್ಲ ನಾವು, for n is greater than or equal to 1. ಈ ಈಕ್ವೇಶನ್ ಯಾವಾಗ ಟ್ರೂ ಆಗುತ್ತೆ ಅಂದ್ರೆ n ಗಿಂತ 1 ಅಥವಾ 1ಕ್ಕಿಂತ ಜಾಸ್ತಿ ನಾವು n ವ್ಯಾಲ್ಯೂ ಕೊಟ್ರೆ ಈ ಈಕ್ವೇಶನ್ ಟ್ರೂ ಆಗುತ್ತೆ. ಹಾಗಾದ್ರೆ ನಾವು ಏನ್ ಮಾಡಿದ್ವಿ ಈ ಸ್ಟೆಪ್ ಅಲ್ಲಿ? ಏನೇನೂ ಮಾಡಿಲ್ಲ. n ಜಾಗದಲ್ಲಿ 1 ಅನ್ನ ಹಾಕಿ ಸುಮ್ಮನೆ ಆಗ್ಬಿಟ್ಟಿದೀವಿ ಅಷ್ಟೇನೆ, ರೈಟ್. n ಜಾಗದಲ್ಲಿ 1 ಹಾಕಿ ಅಷ್ಟೇ. ಏನ್ ಬರುತ್ತೆ ಈಕ್ವೇಶನ್ ನೋಡಿ.
ಟ್ರೂ ಅಲ್ವಾ? 1 is less than 1, one is greater than or equal to 1 is true. Therefore s of 1 is true for n equals to 1. ಇಲ್ಲಿ ಈಕ್ವಲ್ ಇದೆ, ನೀವು ಗಮನಿಸಬೇಕು. ಈಕ್ವಲ್ ಇರೋದ್ರಿಂದ ಟ್ರೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಫಾಲ್ಸ್ ಆಗ್ಬಿಡತ್ತೆ, ರೈಟ್? ಇಲ್ಲಿ ಈಕ್ವಲ್ ಇರೋದ್ರಿಂದ ಟ್ರೂ ಆಗಿದೆ, ರೈಟ್? ನಾವು ಸೆಕೆಂಡ್ ಸ್ಟೆಪ್ ಇಲ್ಲಿ ಬರ್ಕೊಳ್ಳಿ ಬೇಕಾದ್ರೆ, put 1 in the place of n. put 1 in the place of n. n ಜಾಗದಲ್ಲಿ 1 ಹಾಕಿ ಅಂತ. ನೆಕ್ಸ್ಟ್ ಸ್ಟೆಪ್ ಹೋಗೋಣವಾ? ಇಂಡಕ್ಷನ್ ಸ್ಟೆಪ್ ಹೋಗೋಣವಾ? ಇಂಡಕ್ಷನ್ ಹೈಪೋಥೆಸಿಸ್. Next step is induction hypothesis. What it tells induction hypothesis? ಏನ್ ಹೇಳುತ್ತೆ ಇಂಡಕ್ಷನ್ ಹೈಪೋಥೆಸಿಸ್, ರೈಟ್? ಇದು ಹೇಳೋದು ಒಂದೇ ಮಂತ್ರ, n ಜಾಗದಲ್ಲಿ k ಹಾಕಪ್ಪ ಅನ್ನೋದು ಅಷ್ಟೇ, ಬಟ್ ಬಿಟ್ಟು ಬೇರೆ ಏನು ಹೇಳಲ್ಲ. ನಾವ್ ಎಲ್ಲಾ ಪ್ರಾಬ್ಲಮ್ ಹಂಗೆ ಮಾಡ್ಕೊಂಡ್ ಬಂದಿರೋದು, n ಜಾಗದಲ್ಲಿ k ಹಾಕಿ. ದಟ್ ಇಸ್ ದ ಇಂಡಕ್ಷನ್ ಹೈಪೋಥೆಸಿಸ್. ಅದು ಬಿಟ್ಟು ಬೇರೆ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇದು. ನಾವು ಅದನ್ನೇ ಮಾಡೋಣ, n ಜಾಗದಲ್ಲಿ k ಹಾಕೋಣ. ಸೊ ಏನ್ ಬರುತ್ತೆ ನೋಡಿ. ಸೊ ಪ್ರೂವ್ ದಟ್ ಆರ್ ಅಸ್ಯೂಮ್ ದಟ್ s of k is true. ರೈಟ್? ನಾನು ಹೊಸದಾಗಿ ಬರ್ದಿಲ್ಲ ಇದನ್ನ, ಎಲ್ಲಾ ಪ್ರಾಬ್ಲಮ್ ನಾವು ಹೀಗೆ ಮಾಡಿರೋದಲ್ವಾ? ಅಸ್ಯೂಮ್ ದಟ್ s of k is true. ಹಾಗಾದ್ರೆ n ಜಾಗದಲ್ಲಿ k ಹಾಕೋಣ. ಏನ್ ಬರುತ್ತೆ ನೋಡಿ. k factorial is greater than or equal to 2 power k minus 1. ಮುಗ್ದೇ ಹೋಯ್ತು, ದಟ್ಸ್ ಇಟ್. ಇನ್ನೇನು ಈ ಸ್ಟೆಪ್ ಎಕ್ಸ್ಪೆಕ್ಟ್ ಮಾಡಲ್ಲ. n ಜಾಗದಲ್ಲಿ k ಹಾಕು ಅನ್ನತ್ತೆ. ಎಲ್ಲಾ ಪ್ರಾಬ್ಲಮ್ ಇಷ್ಟ, ಇದೊಂದೇ ಅಲ್ಲ, ರೈಟ್? ಹಾಗಾದ್ರೆ ಬರ್ಕೊಳ್ಳೋಣ. ಅಸ್ಯೂಮ್ ದಟ್ s of k is true. In the place of n you put k. Therefore s of k is true for, ಇವ್ರನ್ನ ಮರೆಯಂಗಿಲ್ಲ ನೀವು, ಫಾರ್ ಆನ್ಸರ್ ಮಾಡಬೇಕು. ಫಾರ್ n ಜಾಗದಲ್ಲಿ ಹಾಕೋಣ k ಅಲ್ವಾ? k is greater than or equal to 1. That's it. n ಜಾಗದಲ್ಲಿ k, ಇಲ್ಲೂ ಅಷ್ಟೇ, ರೈಟ್? ಹಾಗಾದ್ರೆ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು. ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಜಾಗದಲ್ಲಿ ನಾವು 2 power k minus 1 ಇಟ್ಕೊಳ್ಳೋಕೆ ಟ್ರೈ ಮಾಡೋಣ. ನಂಗೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಇದನ್ನ ಇಲ್ಲಿ ತರೋಣ, ಇದನ್ನ ಆ ಕಡೆ ಕಳ್ಸೋಣ. ಏನಾಗುತ್ತೆ ನೋಡೋಣ. ರಿವರ್ಸ್ ಮಾಡೋಣ ಎರಡೂನು, ರೈಟ್? ಅಬ್ಸರ್ವ್ ಮಾಡಿ. k factorial is greater than or equal to 2 power k minus 1. ಇದನ್ನ ಹಾಗೆ ಬರ್ಕೊಂಡಿದ್ದೀನಿ. ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ನೋಡಿ. ಹೀಗೂ ಬರೀಬಹುದಲ್ವಾ ಇದನ್ನ? ಇದನ್ನ ಈ ಕಡೆ ಕಳಿಸ್ತೇನೆ, ಇದನ್ನ ಆ ಕಡೆ ಕಳಿಸ್ತೇನೆ. ಏನಾಗುತ್ತೆ ನೋಡಿ. 2 power k minus 1 is less than or equal to k factorial. ಎರಡು ಒಂದೇ ಅಲ್ವಾ? ಕರೆಕ್ಟ್ ಆಗಿ ಗಮನಿಸಿ, ಎರಡು ಸೇಮ್ ಅಲ್ವಾ? ನೋಡಿ, ಇದು ರಿವರ್ಸ್ ಮಾಡಿದೀನಿ ಅಷ್ಟೇನೆ. ರಿವರ್ಸ್ ಮಾಡಿದಾಗ ಇನ್ಇಕ್ವಾಲಿಟೀಸ್ ನೋಡ್ಬೇಕು ನೀವು. ಗ್ರೇಟರ್ ದೆನ್ ಕರೆಕ್ಟ್ ಹಾಕ್ಬೇಕು, ಲೆಸ್ ದೆನ್ ಆಗುತ್ತೆ, ರೈಟ್? ಸೊ ಇವೆರಡನ್ನು ರಿವರ್ಸ್ ಮಾಡಿದೀನಿ ಅಷ್ಟೇನೆ. ಸೈನ್ ಚೇಂಜ್ ಆಗುತ್ತೆ ಅವಾಗ, ಲೆಸ್ ದೆನ್ ಗ್ರೇಟರ್ ದೆನ್ ಚೇಂಜ್ ಆಗುತ್ತೆ. ಓಕೆ, ಹಾಗಾದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇದನ್ನ ಹಿಡ್ಕೊಂಡು ಪ್ರೂವ್ ಮಾಡ್ತಾ ಬರ್ತೀನಿ. ಎರಡು ಒಂದೇ ಅಲ್ವಾ? ಸೊ ಇದನ್ನ ಹಿಡ್ಕೊಂಡು ಪ್ರೂವ್ ಮಾಡ್ತಾ ಬರ್ತೀನಿ. ಓಕೆ, ಹಾಗಾದ್ರೆ ಇಂಡಕ್ಷನ್ ಹೈಪೋಥೆಸಿಸ್ ಮುಗಿತಲ್ವಾ? n ಜಾಗದಲ್ಲಿ k ಹಾಕಿ. ಆಮೇಲೆ ಏನ್ ಮಾಡಿ, ಇವೆರಡನ್ನು ರಿವರ್ಸ್ ಮಾಡಿ. ರಿವರ್ಸ್ ಮಾಡ್ಬೇಕಾದ್ರೆ ಗ್ರೇಟರ್ ದೆನ್ ಏನಾಗುತ್ತೆ, ಲೆಸ್ ದೆನ್ ಆರ್. ಫೈನ್. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣವಾ? ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಕ್ಕಿಂತ ಮುಂಚೆ, ರೈಟ್, ನೀವು ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಇದನ್ನು ತಿಳ್ಕೋಬೇಕು. ಏನನ್ನು ಪ್ರೂವ್ ಮಾಡ್ಬೇಕು ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೋಬೇಕು. ಲಾಸ್ಟ್ ಸ್ಟೆಪ್ ಅಲ್ಲಿ ನನಗೆ ಏನ್ ಬರ್ಬೇಕು ಆನ್ಸರ್, ಅದನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ. ಓಕೆ, ಇಲ್ಲಿ ತನಕ ಬರ್ಕೋತೀರಾ? ಹಾಗಾದ್ರೆ ನೆನ್ಪಿಡ್ಕೋತೀರಾ? ಇಲ್ಲಿ ಇದನ್ನ ನಾನು ತಗೊಳ್ಳೋದು ಇವಾಗ. ಓಕೆ, ಏನನ್ನ ಪ್ರೂವ್ ಮಾಡ್ಬೇಕು ಅಂತ ಸೈಡ್ ಅಲ್ಲಿ ಬರ್ಕೊಳ್ಳಿ. ಅದು ಪ್ರಾಬ್ಲಮಿನ ಸ್ಟೆಪ್ ಅಲ್ಲ, ಸೈಡ್ ಅಲ್ಲಿ ಬರ್ಕೊಳ್ಳಿ. ನಂಗೆ ಏನ್ ಬೇಕು ಅಂತ ಬರ್ಬೇಕಲ್ಲ, ಸೊ ಹಾಗಾಗಿ ಸೈಡ್ ಅಲ್ಲಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ವಾಟ್? ಇಂಡಕ್ಷನ್ ಸ್ಟೆಪ್.
ಇಂಡಕ್ಷನ್ ಸ್ಟೆಪ್ ರೈಟ್. ಏನನ್ ಬೇಕು ಅಂತ ಸೈಡ್ ಅಲ್ಲಿ ಬರ್ಕೊಳ್ಳಿ, ಏನನ್ ಪ್ರೂವ್ ಮಾಡಬೇಕು ಅಂತ ರೈಟ್. ನಿಮಗೆ ಗೊತ್ತಿದೆ ಆಲ್ರೆಡಿ. ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ಪಿನ ಕೆ ಜಾಗದಲ್ಲಿ k+1 ಹಾಕಿ, ಅದೇ ನಿಮಗೆ ಬರ್ಬೇಕಾಗಿರೋ ಆನ್ಸರ್ ಅಲ್ವಾ. ಹಾಗಾದ್ರೆ ಇಂಡಕ್ಷನ್ ಹೈಪೋಥೆಸಿಸ್ ನ ಸ್ಟೆಪ್ ಏನು? 2k-1 ಲೆಸ್ ದೆನ್ ಆರ್ ಈಕ್ವಲ್ ಟು k ಫ್ಯಾಕ್ಟೋರಿಯಲ್ ಇದೆ ಅಲ್ವಾ. ಇದಕ್ಕೆ ಕೆ ಜಾಗದಲ್ಲಿ k+1 ಹಾಕೋಣ, ಏನ್ ಬರುತ್ತೆ ನೋಡಿ. ಸೊ ಇನ್ ದ ಪ್ಲೇಸ್ ಆಫ್ k put k+1 ಬರ್ಕೋತೀರಾ. ಇನ್ ದ ಪ್ಲೇಸ್ ಆಫ್ k put k+1. ಯಾವ ಸ್ಟೆಪ್ಪಿಗೆ? ಇದಕ್ಕೆ ಇಂಡಕ್ಷನ್ ಹೈಪೋಥೆಸಿಸ್ ಎಲ್ಲ ಪ್ರಾಬ್ಲಮ್ ಹೀಗೆ ರೈಟ್. ನಾವು ಈಗ ಶುರು ಮಾಡೋಣ. 2 ಪವರ್ k ಜಾಗದಲ್ಲಿ ಏನ್ ಹಾಕ್ತಾ ಇದ್ದೀನಿ? k+1 ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟೆ ನೋಡಿ, k ಜಾಗದಲ್ಲಿ k+1 ಬರ್ಬಿಟ್ಟೆ. ಆಮೇಲೆ ಏನ್ ನೋಡಿತ್ತು? -1 ರೈಟ್ ಲೆಸ್ ದೆನ್ ಆರ್ ಈಕ್ವಲ್ ಟು, ನನ್ನ ಕೈ ಬೆರಳು ಗಮನಿಸಿ, ಲೆಸ್ ದೆನ್ ಆರ್ ಈಕ್ವಲ್ ಟು k ಜಾಗದಲ್ಲಿ ಏನ್ ಹಾಕ್ಬೇಕು? k+1 ಅಲ್ವಾ. ಸೊ k+1 ಫ್ಯಾಕ್ಟೋರಿಯಲ್. ಓಕೆ, ನಾವು 2 power +1 -1 cancelled. You will get 2 power k less than or equal to k+1 factorial. k ಜಾಗದಲ್ಲಿ k+1 ಹಾಕಿದೀನಿ, ಮತ್ತೆ ಏನು ಮಾಡಿಲ್ಲ ಈ ಸ್ಟೆಪ್ಪಿಗೆ. ಹಾಗಾದ್ರೆ ಏನ್ ಪ್ರೂವ್ ಮಾಡಬೇಕು? ನಾನು ಇದನ್ನ ಪ್ರೂವ್ ಮಾಡ್ತೀನಿ. ಬರ್ಕೋತೀರಾ ಏನನ್ನ ಪ್ರೂವ್ ಮಾಡಬೇಕು ಅಂತ? 2 power k less than or equal to k+1 factorial ಅಂತ ಪ್ರೂವ್ ಮಾಡ್ಬೇಕು. ನೆನ್ಪಿಟ್ಕೋತೀರಾ? ಸೈಡ್ ಅಲ್ಲಿ ಬರ್ಕೊಳ್ಳಿ ಏನನ್ನ ಪ್ರೂವ್ ಮಾಡಬೇಕು ಅಂತ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಹಿಂಗೆ ಇಂಡಕ್ಷನ್ ಹೈಪೋಥೆಸಿಸ್ ತಗೊಳ್ಳಿ, ಆ ಸ್ಟೆಪ್ ಅಲ್ಲಿ ಕೆ ಜಾಗದಲ್ಲಿ k+1 ಹಾಕಿ ಅಷ್ಟೇ. ರೈಟ್, ಈ ಸ್ಟೆಪ್ ಇದೆಲ್ವಾ, ಇದು ಲಿಂಕ್. ಕೆ ಜಾಗದಲ್ಲಿ ಏನ್ ಹಾಕಿ? k+1 ಹಾಕಿ. +1 -1 ಕ್ಯಾನ್ಸಲ್ ಆಗತ್ತೆ, ಏನ್ ಬರುತ್ತೆ? 2 ಪವರ್. ಕೆ ಜಾಗದಲ್ಲಿ ಏನ್ ಹಾಕಿ? k+1. ಓಕೆ, ಹಾಗಾದ್ರೆ ಈಗ ಇಂಡಕ್ಷನ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ಮಾಡೋಣ ರೈಟ್. ಏನ್ ಪ್ರೂವ್ ಮಾಡಬೇಕು ಅನ್ನೋದು ಐಡಿಯಾ ಬಂತಲ್ವಾ, ಇದನ್ನ ಪ್ರೂವ್ ಮಾಡಿ. ಹಾಗಾದ್ರೆ ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ ನ ಮತ್ತೆ ನಾನು ಬರ್ಕೋತೀನಿ. ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ ಅಲ್ಲಿ ರೈಟ್ ಏನಿತ್ತು? ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ ಅಲ್ಲಿ 2 power k-1 ಲೆಸ್ ದೆನ್ ಆರ್ ಈಕ್ವಲ್ ಟು k ಫ್ಯಾಕ್ಟೋರಿಯಲ್ ಅಂತಿತ್ತಲ್ವಾ. ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ ನ ಮತ್ತೆ ಬರ್ಕೊಂಡಿದೀನಿ ನೋಡಿ, ನೀವು ಗಮನಿಸಿ. ಇಂಡಕ್ಷನ್ ಹೈಪೋಥೆಸಿಸ್ ಸ್ಟೆಪ್ ಇತ್ತಲ್ವಾ, ಎನ್ ಜಾಗದಲ್ಲಿ ಕೆ ಹಾಕೊಂಡ್ರಲ್ವಾ, ಆ ಸ್ಟೆಪ್ ನ ಬರ್ಕೊಂಡಿದೀನಿ. ಹಿಂದಿನ ಪ್ರಾಬ್ಲಮ್ ಇದೇ ತರ ಮಾಡಿದೀವಿ ನಾವು, ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಹಿಂದಿನ ಪ್ರಾಬ್ಲಮ್ ಹೀಗೆ ಮಾಡಿರೋದು ರೈಟ್. ಈಗ ನನಗೆ ಏನನ್ನ ಪ್ರೂವ್ ಮಾಡ್ಬೇಕು ಅನ್ನೋದು ಇಲ್ಲಿದೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಪ್ರೂವ್ ಮಾಡ್ಬೇಕು? 2 power k ಪ್ರೂವ್ ಮಾಡ್ಬೇಕು. ಇದು 2 power k-1 ಇದೆ ಇಲ್ಲಿ. 2 power k-1 ಇಂದ 2 power k ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ 2 ಆನ್ ಬೋತ್ ದ ಸೈಡ್. ಎರಡೂ ಕಡೆ 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಗುತ್ತೆ? 2 power k ಸಿಕ್ಬಿಡುತ್ತೆ, ಈ ಟರ್ಮ್ ಸಿಕ್ಬಿಡುತ್ತೆ ರೈಟ್. ಸೊ ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್ ರೈಟ್. ಸ್ಟೂಡೆಂಟ್ಸ್ ಇಲ್ಲಿ ನೀವು ನೆನ್ಪಿಡ್ಕೋಬೇಕು, ಯಾಕೆ ನಾನು 2 ನ ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ಕೋತಿದ್ದೀನಿ ಅಂತ. ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ? 2 power k ಸಿಕ್ಬಿಡುತ್ತೆ. ಇದೊಂದು ಟರ್ಮ್ ಸಿಕ್ಬಿಡ್ತಲ್ವಾ, ಆಮೇಲೆ ಇದನ್ನ ಪ್ರೂವ್ ಮಾಡ್ಬೇಕು. ಸೊ ಮಲ್ಟಿಪ್ಲೈ 2 ಆನ್ ಬೋತ್ ದ ಸೈಡ್. ನೋಡಿ 2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 into 2 power k-1 ಲೆಸ್ ದೆನ್ ಆರ್ ಈಕ್ವಲ್ ಟು 2k ಫ್ಯಾಕ್ಟೋರಿಯಲ್. 2 ಮಲ್ಟಿಪ್ಲೈ ಮಾಡಿದೀನಿ ನೋಡಿ, ಇಲ್ಲೂ 2 ಮಲ್ಟಿಪ್ಲೈ ಮಾಡ್ಕೊಂಡೆ, ಇಲ್ಲೂ 2 ಮಲ್ಟಿಪ್ಲೈ ಮಾಡ್ಕೊಂಡೆ. ಯಾವ ಸ್ಟೆಪ್ಪಿಗೆ? ಇಂಡಕ್ಷನ್ ಹೈಪೋಥೆಸಿಸ್ ಮಾಡಿದ್ರು ಈ ಸ್ಟೆಪ್, ಅದಕ್ಕೆ 2 ಮಲ್ಟಿಪ್ಲೈ. ಈಗ ನಿಮಗೆ ನಾನು ಫಸ್ಟ್ ಗೆ ಬಿಗಿನಿಂಗ್ ಎಲ್ಲ ಹೇಳಿದ್ದೆ, 2 power k-1 into 2 power 1 ಏನಾಗುತ್ತೆ? 2 power k ಆಗುತ್ತೆ. ಹೆಂಗಾಗತ್ತೆ? ಪವರ್ ನೋಡಿ, k-1 ಇದೆಯಾ? ಇಲ್ಲೇನಿದೆ? +1 ಇದೆ ಅಲ್ವಾ.
+1 -1 ಕ್ಯಾನ್ಸಲ್ ಆಗುತ್ತೆ, ಏನ್ ಬರುತ್ತೆ 2 ಪವರ್ k. ಫಸ್ಟ್ ಬರ್ಸಿದ್ದೆ ನೋಡಿ. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2k ಫ್ಯಾಕ್ಟೋರಿಯಲ್ ಹಾಗೆ ಬರ್ತದೆ, ನೋ ಚೇಂಜ್. ರೈಟ್, ಈ ಸ್ಟೆಪ್ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಎರಡು ಬೇಸ್ ಸೇಮ್ ಇರೋದ್ರಿಂದ ಪವರ್ ನ ಆಡ್ ಮಾಡ್ಬೇಕಲ್ವಾ. ಸೊ 1 + k - 1 ಆಗುತ್ತೆ. 1 + k - 1 +1 - 1 ಕ್ಯಾನ್ಸಲ್ ಆಗುತ್ತೆ, ಏನ್ ಬರುತ್ತೆ k ಬರುತ್ತೆ. ಓಕೆ, ನೆಕ್ಸ್ಟ್ ನನಗೆ ಈ ಸಿಕ್ತಲ್ವಾ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಸಿಕ್ಬಿಟ್ಟಿದೆ ನನಗೆ. ಯಾಕೆ ಸಿಕ್ತು ನಿಮಗೆ? ಮಲ್ಟಿಪ್ಲೈ 2 ಆನ್ ಬೋತ್ ದ ಸೈಡ್ ಮಾಡ್ಕೊಂಡಿದ್ದು. ಓಕೆ, ನೆಕ್ಸ್ಟ್ ನೋಡಿ, 2 ಪವರ್ k ಹಾಗೆ ಇಟ್ಕೋತೀನಿ, ಅದು ಪ್ರೂವ್ ಮಾಡಿ ಆಗೋಗಿದೆ, ಹಾಗೆ ಇಟ್ಕೋತೀನಿ. ಈಗ ನನಗೆ ಏನ್ ಬೇಕು ಇಲ್ಲಿ? ರೈಟ್, ಈಗ ನನಗೆ ಏನ್ ಬೇಕು? k + 1 ಫ್ಯಾಕ್ಟೋರಿಯಲ್ ಬೇಕು, ಅದು ಬರುವಾಗ ಮಾಡ್ಕೊಳ್ಳೋಣ. ರೈಟ್, k + 1 ಫ್ಯಾಕ್ಟೋರಿಯಲ್ ಬರಬೇಕು ನಂಗೆ. ಅದನ್ನ ಬರುವಾಗ ಒಂದಷ್ಟು ಸರ್ಕಸ್ ಮಾಡ್ಬೇಕು. ನಾನು ನಿಮಗೆ ಹೇಳಿದ್ದೆ, ಏನ್ ಹೇಳಿದ್ದೆ? 2 ಜಾಗದಲ್ಲಿ ಏನ್ ಬರೀಬಹುದು? 2 is less than or equal to what? k + 1 ಅಲ್ವಾ? ನೋಡಿ, ಫಸ್ಟ್ ಬಿಗಿನಿಂಗ್ ಅಲ್ಲೇ ಬರ್ದಿದ್ರ ನೋಡಿ, 2 is less than or equal to k + 1 ಅಂದ್ರೆ 2 ಜಾಗದಲ್ಲಿ ಏನ್ ಬರೀಬಹುದು? k + 1. ಫಸ್ಟ್ ಗೆ ಮಾಡ್ಸಿದೀನಿ ನೋಡಿ, 2 ಜಾಗದಲ್ಲಿ 2 is less than or equal to what? k + 1. ಈ k ಫ್ಯಾಕ್ಟೋರಿಯಲ್ ಹಾಗೆ ಬರ್ತದೆ. This k factorial as it is. In the place of 2, you put k + 1. Side al barkobeku. What is the reason? Reason is what? 2 is correct on kai period gamanisi. 2 is less than or equal to 2 is less than or equal to what? K + 1. For all k is greater than or equal to ಅಂದ್ರೆ ಇಲ್ಲಿ ನೋಡಿ, 2 ಜಾಗದಲ್ಲಿ ಏನ್ ಬರೀಬಹುದು? k + 1 ಬರೀಬಹುದು, ಯಾಕಂದ್ರೆ ಈಕ್ವಲ್ ಇದೆ ಅಲ್ವಾ. ಈ ಈಕ್ವೇಶನ್ ಯಾವಾಗ ಟ್ರೂ ಆಗುತ್ತೆ? ನೀವು k ಗೆ 1 ಅಥವಾ 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇದು ಟ್ರೂ ಆಗುತ್ತೆ. ನಿಮಗೆ ಮಾಡಿಸಿದೀನಿ ಇದನ್ನ ನೋಡಿ, ಫಸ್ಟ್ ಬಿಗಿನಿಂಗ್ ಅಲ್ಲೇ ಮಾಡಿಸಿದ್ದೀನಿ. ಹಾಗಾದ್ರೆ 2 ಜಾಗದಲ್ಲಿ ಏನ್ ಬರ್ಕೊಳ್ಳೋಣ? k + 1. k ಫ್ಯಾಕ್ಟೋರಿಯಲ್ ಆಸ್ ಇಟ್ ಈಸ್. ನೆಕ್ಸ್ಟ್, ನಾನು ಇವ್ರನ್ನ ಮುಟ್ಟಲ್ಲ, ಇದು ನೋಡಿ, ಇದು ಫಿಕ್ಸ್, ಇದು ಇದನ್ನೇ ಸಿಕ್ಬಿಟ್ಟಿದೆ ನನಗೆ, ಇದು ಬೇಕು ಇವಾಗ. ಸೊ ಅದಕ್ಕೋಸ್ಕರ ಈ ಸರ್ಕಸ್ ಮಾಡ್ತಾ ಇದ್ದೀನಿ. ನಿಮಗೊಂದು ಪ್ರಾಪರ್ಟಿ ಹೇಳ್ದೆ ಅವಾಗ, ಏನದು? k + 1 × k ಫ್ಯಾಕ್ಟೋರಿಯಲ್ ಏನಂತ ಬರೀಬಹುದು? k + 1 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದಲ್ವಾ? ಪ್ರಾಪರ್ಟಿ ಹೇಳ್ದೆ ನೋಡಿ, k + 1 × k ಫ್ಯಾಕ್ಟೋರಿಯಲ್ ಅಂತ ಇದ್ರೆ ಅದೇನಂತ ಬರೀಬಹುದು? k + 1 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ ಸೈಡ್ ಅಲ್ಲಿ ಬರ್ಕೊಳ್ಳಿ. 4 × 3 ಫ್ಯಾಕ್ಟೋರಿಯಲ್ ಅಂತ ಇದ್ರೆ ನೋಡಿ, 4 ಅಂದ್ರೇನು? k + 1. ರೈಟ್, k ಅಂದ್ರೇನು? 3. 4 × 3 ಫ್ಯಾಕ್ಟೋರಿಯಲ್ ಅಂತಿದ್ರೆ ನೀವೇನಂತ ಬರೀಬಹುದು? 4 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಅದೇ ತರನೇ k + 1 × k ಫ್ಯಾಕ್ಟೋರಿಯಲ್ ಇದ್ರೆ ನೀವೇನ್ ಬರೀಬಹುದು? k + 1 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಸೈಡ್ ಅಲ್ಲಿ ಬರ್ಕೊಳ್ಳಿ. ಪ್ರೂವ್ ಮಾಡಾಯ್ತಲ್ವಾ? ನೋಡಿ, ಇದೇ ನನಗೆ ಬೇಕಾಗಿರೋದಲ್ವಾ? ಸಿಕ್ಕಿದೆ ನೋಡಿ. ರೈಟ್, ಡಿಯರ್ ಸ್ಟೂಡೆಂಟ್ಸ್, ಕೆಲವು ಪ್ರಾಪರ್ಟಿ ನೆನಪಿಟ್ಕೊಳ್ಳಿ. k + 1 × k ಫ್ಯಾಕ್ಟೋರಿಯಲ್ ನ ಏನಂತ ಬರೀಬಹುದು? k + 1 ಫ್ಯಾಕ್ಟೋರಿಯಲ್. ಹೆಂಗ್ ಬಂತು ಸಾರ್ ಅಂತ ನೀವು ಕೇಳಿದ್ರೆ, 4 × 3 ಫ್ಯಾಕ್ಟೋರಿಯಲ್ ಏನಂತ ಬರೀಬಹುದು? 4 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಹಾಗೇನೆ k + 1 × k ಫ್ಯಾಕ್ಟೋರಿಯಲ್ ಏನಂತ ಬರೀಬಹುದು? k + 1 ಫ್ಯಾಕ್ಟೋರಿಯಲ್. ಇನ್ನೊಂದು ಟ್ವಿಸ್ಟ್ ಮಾಡಿದ್ರಿ ಇಲ್ಲಿ ನೋಡಿ, 2 ಜಾಗದಲ್ಲಿ ಏನ್ ಬರ್ದಿದ್ದೀರಾ? k + 1. ಹೆಂಗಾಯ್ತು? ನಿಮಗೊಂದು ಪ್ರಾಪರ್ಟಿ ಗೊತ್ತಿದೆ ಅಲ್ವಾ? 2 is less than or equal to what? k + 1. ಸೈಡ್ ಅಲ್ಲಿ ಬರ್ಕೊಂಡಿದ್ದೀರಾ ನೋಡಿ, 2 is less than or equal to k + 1. ಇದು ಯಾವಾಗ ಟ್ರೂ ಆಗುತ್ತೆ? k ಜಾಗದಲ್ಲಿ 1 ಅಥವಾ 1ಕ್ಕಿಂತ ಜಾಸ್ತಿ ಕೊಟ್ರೆ. k ಜಾಗದಲ್ಲಿ 1 ಕೊಡಿ, ಏನ್ ಬರುತ್ತೆ ನೋಡಿ? 1 + 1 2 ಆಯ್ತು. 2 less than or equal to 2 ಟ್ರೂ ಅಲ್ವಾ? k ಜಾಗದಲ್ಲಿ 2 ಕೊಡಿ, 2 + 1 3. 2 is less than or equal to 3 ಅಲ್ವಾ? ಹಾಗಾದ್ರೆ ಈಕ್ವೇಶನ್ ಟ್ರೂ ತಾನೆ. ಅಂದ್ರೆ 2 ಜಾಗದಲ್ಲಿ ಏನ್ ಬರೀಬಹುದು ಅಂತ?
this k factorial as it is, no change. ಅನ್ನೋ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಮ್ಯಾಥಮೆಟಿಕ್ಸ್ ಅಂದ್ರೇನೆ ಹಂಗೆ, ಏನಾದ್ರು ಒಂದಷ್ಟು ಸರ್ಕಸ್ಗಳು ಮಾಡಿ, ಮಲ್ಟಿಪ್ಲೈ 2 ಆನ್ ಬೋತ್ ದ ಸೈಡ್ ಮಾಡಿ, ಒಂದಷ್ಟು ಸರ್ಕಸ್ಗಳು ಮಾಡಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ, ರೈಟ್? ಇದೇ ತರ ಇನ್ನೊಂದು ಪ್ರಾಬ್ಲಮ್ ಅಪ್ಲೈ ಮಾಡಕ್ ಬರಲ್ಲ, ಅವ ನೀವು ಪ್ರಾಬ್ಲಮ್ ನೋಡ್ಬೇಕಾಗತ್ತೆ, ರೈಟ್? ಸರ್ ಹಿಂಗೆ ಮಾಡದ ಎಲ್ಲಾ ಪ್ರಾಬ್ಲಮ್ ಅಂತ ಕೇಳಿದ್ರು ನೋ, ಮ್ಯಾಥಮೆಟಿಕ್ಸ್ ಹಣೆ ಬರನೇ ಅಷ್ಟು, ಅದೇನ್ ದೊಡ್ಡ ದುರಂತ, ಒಂದೇ ತರ ಬರಲ್ಲ, ರೈಟ್? ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 2 ಪವರ್ k ಬರುತ್ತೆ, ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 2 ಪವರ್ k ಬರುತ್ತೆ, ಈ ಸ್ಟೆಪ್ಪಿಗೆ 2 ಮಲ್ಟಿಪ್ಲೈ ಮಾಡ್ಬೇಕು ಎರಡೂ ಕಡೆ. ಅವಾಗ ಏನ್ ಸಿಗುತ್ತೆ ನಿಮ್ಗೆ? 2 into 2 power k minus 1 is 2 power k. ಪವರ್ ಆಡ್ ಮಾಡಬೇಕು, ಬೇಸ್ ಸೇಮ್ ಇದ್ದಾಗ k minus 1 plus 1 plus 1 minus 1 cancel. Therefore s of k plus 1 is, last ಅಲ್ಲಿ ಬರ್ಕೊಳ್ಳಿ, therefore s of k plus 1 is true for k is greater than or equal to 1. ಸಿಂಪಲ್ ಆಗಿದೆ, ಸುಮಾರು ಸಲ ಕೇಳಿದಾನೆ ಇದನ್ನ. put a star for this. It is asked in the year 2013 BE paper, right? 2012 BE paper, 2014 MCA paper. ಸಿಂಪಲ್ ಆಗಿದೆ, ರೈಟ್? ಆರಾಮಾಗಿ ಮಾಡಬಹುದು. ಕೆಲವು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏನೇನ್ ಪ್ರಾಪರ್ಟಿ? 2 is less than or equal to k plus 1. ಮುಗಿತಾ? one ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನು? k plus 1 into k factorial can be written as k plus 1. Okay? Yes. So I am running out of the time. I will send you the link again. We'll do one more problem. ರೈಟ್? ಈ ಸ್ಟೆಪ್ ಹೆಂಗ್ ಬಂತು ಅಂತ ಕೇಳ್ಬೇಡಿ. ಈ ಸ್ಟೆಪ್ ಏನು? n ಜಾಗದಲ್ಲಿ k ಹಾಕಿದೀನಿ ಅಷ್ಟೇನೆ, ರೈಟ್? ಯಾವ್ದಿದು? ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್. ನೋಡಿ, ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ಅಲ್ಲಿ ಬರ್ಕೊಂಡಿದ್ದೀರಾ, ಆ ಸ್ಟೆಪ್ ಇದು. ಅದಕ್ಕೆ 2 ಎರಡೂ ಕಡೆ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು? ಏನನ್ನ ಪ್ರೂವ್ ಮಾಡ್ಬೇಕು ಅಂತ ಸೈಡ್ ಅಲ್ಲಿ ಬರ್ಕೋಬೇಕು. ಹೆಂಗ್ ಗೊತ್ತಾಗುತ್ತೆ ಅದು? ಈ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ಪಿಗೆ k ಜಾಗದಲ್ಲಿ k plus 1 ಆಯ್ತು. ಅವ ನಿಮಗೆ ಏನ್ ಸಿಗುತ್ತೆ? k ಜಾಗದಲ್ಲಿ k plus 1 ಆಯ್ತು. k plus 1 ಹಾಕಿದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಏನ್ ಬಂತು? 2 ಪವರ್ k. k ಜಾಗದಲ್ಲಿ k plus 1, k plus 1. ಇವೆರಡು ಲಿಂಕ್ ಇದೆ, ಕರೆಕ್ಟ್? k ಜಾಗದಲ್ಲಿ k plus 1 ಹಾಕಿ ಇದು ಸಿಗುತ್ತೆ. ನೆನ್ಪಿಟ್ಕೊಳ್ಳಿ. And one more thing, without seeing the notes, do this one and send me. ಲಾಸ್ಟ್ ಕ್ಲಾಸ್ ಅಷ್ಟೇ ನೀವು ಕಳಿಸ್ಕೊಟ್ಟಿಲ್ಲ ಕೆಲವರು, ರೈಟ್? ನೋಟ್ಸ್ ನೋಡ್ದಲೆ, ರೈಟ್? ಇದನ್ನ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಒಂಥರ ಫರ್ಮ್ ಪ್ರಾಬ್ಲಮ್ಸ್ ಇದೆ, ಡೆಫಿನೆಟ್ ಕ್ವೆಶನ್ ತರ, ರೈಟ್? ಇದನ್ನ ನಾವು ರಿಜೆಕ್ಟ್ ಮಾಡಕ್ ಸಾಧ್ಯ ಇಲ್ಲ, ಇದನ್ನ ಹೀಗೆ ಕೊಡ್ತಾನ ನಾವು. ಅಂಡ್ ದಿಸ್ ಇಸ್ ಅ ವರ್ಕ್ಡ್ ಎಕ್ಸಾಂಪಲ್ ಇನ್ ಗ್ರಿಮಾಲ್ಡಿ. ಈ ಸಲಿ ವರ್ಕ್ಡ್ ಎಕ್ಸಾಂಪಲ್ ತುಂಬಾ ಬೆಲೆ ಇದೆ, ಎಕ್ಸೈಸ್ ಪ್ರಾಬ್ಲಮ್ ಗಿಂತ ಜಾಸ್ತಿ. ಯಾಕೆಂದ್ರೆ ಲಾಕ್ ಡೌನ್ ಆಗಿದೆ, ಹುಡುಗರು ಸಫರ್ ಮಾಡ್ತಿದ್ದಾರೆ, ಆನ್ಲೈನ್ ಕ್ಲಾಸ್ ಅಂದ್ರೆ ಭಾರಿ ಕಷ್ಟ ಆಗ್ತಿದೆ, ರೈಟ್? ಸೊ ಹಾಗಿದ್ದಾಗ ಏನಾಗುತ್ತೆ? ಸೊ ದೇ ವಿಲ್ ಗಿವ್ ವರ್ಕ್ಡ್ ಎಕ್ಸಾಂಪಲ್. ಹಾಗಾಗಿ ಏನ್ ಮಾಡಿ, ಇದು ವರ್ಕ್ಡ್ ಎಕ್ಸಾಂಪಲ್. ಯಾವ್ದ್ರಲ್ಲಿ? ಗ್ರಿಮಾಲ್ಡಿ ಅನ್ನೋ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ವರ್ಕ್ಡ್ ಎಕ್ಸಾಂಪಲ್, ರೈಟ್? ಸೊ ಹಾಗಾಗಿ ಇಂಪಾರ್ಟೆನ್ಸ್ ಕೊಡಿ. ಇದನ್ನ ನೋಟ್ಸ್ ಅನ್ನ ನೋಡ್ದಲೆ ನನಗೆ ಇವತ್ತು ನೀವು ಕಳಿಸ್ಕೊಡ್ಲೇಬೇಕು, ರೈಟ್? ಕಳಿಸ್ಕೊಡ್ಲೇಬೇಕು. ಇಲ್ಲಿ ಪವರ್ 1 ಇದೆ, k minus 1
plus 1, what you will get? ಇಂಡಕ್ಷನ್ ಹೈಪೋಥಿಸಿಸ್ ಮಾಡ್ಕೋತಿರಲ್ವಾ, ಮಾಡಿದ್ಮೇಲೆ ರಿವರ್ಸ್ ಮಾಡ್ಕೊಳ್ಳಿದ್ದೀನಿ. ಎನ್ ಜಾಗದಲ್ಲಿ ಕೆ ಹಾಕೋತಿರಲ್ವಾ ಎರಡನೇ ಸ್ಟೆಪ್ ಅಲ್ಲಿ, ಹಾಕೊಂಡ್ಮೇಲೆ ಎರಡು ರಿವರ್ಸ್ ಮಾಡಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಹಾಗಾಗಿ ನೋಡಿ, ಇದು ಈ ಕಡೆ ಬರುತ್ತೆ, ಇದು ಆ ಕಡೆ ಹೋಗುತ್ತೆ.